In the last class, we are completed with the work. That is, what is work? It is another mode of exchange of energy between the system and surroundings. ಅಂದ್ರೆ ಇದೊಂದು ಮೋಡ್ ಆಫ್ ಎನರ್ಜಿ ಆಫ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಮತ್ತೆ ಎನರ್ಜಿ ಅನ್ನೋದು ಇನ್ ಫಾರ್ಮ್ ಆಫ್ ವರ್ಕ್ ಏನಾಗ್ತಾ ಇದೆ, ಎಕ್ಸ್ಚೇಂಜ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಅಸ್ ವರ್ಕ್ ಅಂತ ಕರೀತೀವಿ. ಇಟ್ ಈಸ್ ಅನದರ್ ಮೋಡ್ ಆಫ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ವರ್ಕ್ ಬರುತ್ತೆ, ಎಲೆಕ್ಟ್ರಿಕಲ್ ವರ್ಕ್ ಅಂಡ್ ಮೆಕ್ಯಾನಿಕಲ್ ವರ್ಕ್. ನಾವು ಮಾಡೋದೆಲ್ಲ ಮೆಕ್ಯಾನಿಕಲ್ ವರ್ಕ್. ಅಂಡ್ ಎಲೆಕ್ಟ್ರಿಕಲ್ ವರ್ಕ್ ಅಂದ್ರೆ ಏನಂದ್ರೆ ಬೈ ದ ಪ್ಯಾಸೇಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ವರ್ಕ್ ಏನಾದ್ರು ನಡೀತಾ ಇದ್ರೆ ದಟ್ ಈಸ್ ಕಾಲ್ಡ್ ಅಸ್ ಎಲೆಕ್ಟ್ರಿಕಲ್ ವರ್ಕ್ ಅಂತ ಕರೀತೀವಿ. ನಾವು ಮಾಡೋ ವರ್ಕ್ ಎಲ್ಲ ಮೆಕ್ಯಾನಿಕಲ್ ವರ್ಕ್. ಇಲ್ಲಿ ಮೆಕ್ಯಾನಿಕಲ್ ವರ್ಕ್ ಅನ್ನ ನಾನು ಪ್ರೆಷರ್ ವಾಲ್ಯೂಮ್ ವರ್ಕ್ ಅಂತ ತಗೊಂತಾ ಇದ್ದೀನಿ. ಮೆಕ್ಯಾನಿಕಲ್ ವರ್ಕ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಪ್ರೆಷರ್ ವಾಲ್ಯೂಮ್ ವರ್ಕ್ ಅಂಡ್ ಇಟ್ ಈಸ್ ಕ್ಯಾರಿಡ್ ಔಟ್ by the system by changing its volume. That is, volume ಕಡಿಮೆ ಆಗಬಹುದು, ಕಾಂಟ್ರಾಕ್ಷನ್ ಆಗಬಹುದು, ಆರ್ ಎಕ್ಸ್ಪಾನ್ಷನ್ ಆಗಬಹುದು. ದಟ್ ಈಸ್ ಇನ್ ದ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ತರ ಎಕ್ಸ್ಪಾನ್ಷನ್ ಒಂದು ಐಡಿಯಲ್ ಗ್ಯಾಸ್ ಅನ್ನು ತಗೊಂಡು ವರ್ಕ್ ಡನ್ ಡ್ಯೂರಿಂಗ್ ಎಕ್ಸ್ಪಾನ್ಷನ್ W is equal to P minus P into dV ಬರುತ್ತೆ, ಡೆಲ್ಟಾ V ಬರುತ್ತೆ. ವರ್ಕ್ ಡನ್ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಆದ್ರೆ W ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ, ಬಟ್ ಸೇಮ್ ಎಕ್ಸ್ಪ್ರೆಷನ್ W is equal to plus P into delta V. Today in this class, I will move on the next topic in this chapter, that is work done in isothermal and reversible expansion of an ideal gas. What is the meaning of isothermal? Isothermal means here the work is done by the system at a constant temperature. At a constant temperature. What is the meaning of isothermal? The process which is carried out at a constant temperature is called as isothermal ಅಂತ ಕರೀತೀವಿ. ಅಂದ್ರೆ ಟೆಂಪರೇಚರ್ ಅನ್ನೋದು ಸಿಸ್ಟಮ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇರುತ್ತೆ. ಇಲ್ಲಿ ಡೆಲ್ಟಾ ಟಿ ಅನ್ನೋದು 0 ಇರುತ್ತೆ. ವರ್ಕ್ ಡನ್ ಇನ್ ಐಸೋಥರ್ಮಲ್ ಅಂಡ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್. ರಿವರ್ಸಿಬಲ್ ಎಕ್ಸ್ಪಾನ್ಷನ್ ಆಗ್ತಾ ಇರುತ್ತೆ. ರಿವರ್ಸಿಬಲ್ means what is reversible? Any step of the process will be reversed by applying a opposite driving force. Means reactant gives rise to production ಕೊಡಿ, reactant gives rise to production ಕೊಡಿ, opposite force ಅನ್ನು ನೀವು ಅಪ್ಲೈ ಮಾಡಿದಾಗ products gives rise to reactants. That type of process is called as reversible process ಅಂತ ಕರೀತೀವಿ. ಇಲ್ಲಿ reversible expansion ಅಂದ್ರೆ ನಾವು ಒಂದು ಐಡಿಯಲ್ ಗ್ಯಾಸ್ ಅನ್ನ ಗ್ಯಾಸ್ ಇಂಟರ್ನಲ್ ಪ್ರೆಷರ್ ಜಾಸ್ತಿ ಇದ್ದಾಗ the piston move upwards means expansion ಆಗುತ್ತೆ. If the external pressure ಜಾಸ್ತಿ ಇದ್ರೆ the piston move downwards means reversible expansion of an ideal gas. means ನಾವು ಇಲ್ಲಿ ವರ್ಕ್ ಡನ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಎಲ್ಲಿ ಅಂದ್ರೆ ಡ್ಯೂರಿಂಗ್ ಐಸೋಥರ್ಮಲ್ ಅಂಡ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್ ಅಲ್ಲಿ what would be the work done? Let us consider a work done by the system expression already ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. that is W is equal to minus P into D minus P into dV. this expression ಈ ಎಕ್ಸ್ಪ್ರೆಷನ್ ಅನ್ನು ತಗೊಂತಾ ಇದೀನಿ. W is equal to minus integration of with the limits V1 to V2 initial volume final volume V1 to V2 P into dV. This is taken as equation 1. For ideal gas, we know that PV is equal to nRT. Therefore, what would be the expression for P? P is equal to nRT divided by V ಅಂತ ಬರುತ್ತೆ. P is equal to nRT divided by V. Substitute the value of P in equation 1 ನಲ್ಲಿ substitute ಮಾಡ್ಕೊಳ್ಳಿ. The value of P ಇದೆಯಲ್ಲ, the value of P ನೀವು ಏನು ತಗೊಂಡಿದ್ದೀರೋ that is substituted in the equation 1. Therefore, the equation 1 becomes W is equal to minus integration with the limits of V1 to V2 is equal to P ಬದಲು nRT divided by V into D. ಇಲ್ಲಿ n ಕಾನ್ಸ್ಟೆಂಟ್, ನಂಬರ್ ಆಫ್ ಮೋಲ್ಸ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಅನ್ನೋದು ಎಕ್ಸ್ಪಾನ್ಷನ್ ಆಗ್ಬೋದು ಆರ್ ಕಂಪ್ರೆಷನ್ ಆಗ್ಬೋದು, ಕಾಂಟ್ರಾಕ್ಷನ್ ಆಗ್ಬೋದು. ನಂಬರ್ ಆಫ್ ಮೋಲ್ಸ್ ಅನ್ನೋದು ಸೇಮ್ ಇರುತ್ತೆ. therefore R is also constant, T is also constant because it is an isothermal process ಅಲ್ವಾ. therefore constant ಅನ್ನು ನಾವು ಇಂಟಿಗ್ರೇಷನ್ ಮಾಡಲ್ಲ. minus nRT ಅನ್ನು ಈ ಕಡೆ ತಗೊಂತಾ ಇದೀನಿ. W is
ಕ್ಲಾಸಸ್ ಅಲ್ಲಿ. therefore W is equal to ಕಾನ್ಸ್ಟೆಂಟ್ ಅನ್ನು ತಗೊಳ್ತಾ ಇದೀನಿ ಮೈನಸ್ NRT ಇಂಟಿಗ್ರೇಷನ್ ಆಫ್ ಮೇಲೆ ಏನಿದೆ NRT ಹೊರಟೋದ್ರೆ 1 ಡಿವೈಡ್ ಬೈ V. ಇಲ್ಲಿ V ಅನ್ನೋದು ಕಾನ್ಸ್ಟೆಂಟ್ ಅಲ್ಲ. ಎಕ್ಸ್ಪಾನ್ಷನ್ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕಂಟ್ರಾಕ್ಷನ್ ಆದಾಗ ವಾಲ್ಯೂಮ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ. therefore 1 ಡಿವೈಡ್ ಬೈ V into dV. ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ V. what is the integration of 1 divided by E? ನಿಮಗೆ ಮ್ಯಾಥ್ಸ್ ಅಲ್ಲಿ ಬರುತ್ತೆ ಇದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಇಂಟಿಗ್ರೇಷನ್ ಆಫ್ log x ಅಂತ 1x 1 divided by x ಅಂತ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. what is the integration of 1 divided by x? that is log x. integration of 1 divided by x is equal to log x. therefore integration of 1 divided by v log v. but ನಾವು ಇಲ್ಲಿ log ತಗೊಳ್ಳಲ್ಲ, ln ತಗೊಳ್ತೀವಿ. ನಾವು ಇಲ್ಲಿ ln ತಗೊಂತೀವಿ. integration of 1 divided by e, integration of 1 divided by v with respect to dv ಮಾಡ್ತಾ ಇದೀನಿ. integration of 1 divided by v is ln v with the limits v1 to v2 ತಗೊಂತಾ ಇದೀವಿ. therefore this equation becomes ln ಒಂದ್ಸರಿ v2 ಅಂತ ತಗೊಳ್ಳಿ, ಇನ್ನೊಂದ್ಸರಿ v1 ಅಂತ ತಗೊಳ್ಳಿ. ln v2 minus v1. ln v2 minus v1 ನ ನಾವು ಇನ್ನೂ ಬರ್ಕೋಬಹುದು. ln v2 divided by v1 ಅಂತ ಬರ್ಕೋಬಹುದು. ln v2 minus v1 is equal to ln v2 divided by v1 means integration of 1 divided by v with the limits v1 to v2 with respect dv ಏನ್ ಬರುತ್ತೆ ln v2 divided by v1 ಅಂತ ಬರುತ್ತೆ. ln ಅನ್ನ ನೀವು log ಅಂತ log ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ you must multiply with 2.303 means ಇಲ್ಲಿ ln is equal to 2.303 log ಅಂತ ಬರ್ಕೋಬೇಕು. ln ಇಲ್ಲಿ ಬೇಸ್ e ಇರುತ್ತೆ, ಇಲ್ಲಿ ಬೇಸ್ 10 ಇರುತ್ತೆ. ln ಅನ್ನ log ಗೆ ಕನ್ವರ್ಟ್ ಮಾಡಬೇಕು ಅನ್ಕೊಳ್ಳಿ you must multiply with 2.303. ಇಲ್ಲಿ ln ತೆಗೆದಾಕ್ತಾ ಇದೀನಿ, log ಅಂತ ಬರ್ಕೊಂತಾ ಇದೀನಿ. therefore I multiply with 2.303. therefore this equation becomes W is equal to minus 2.303 n r t ln ಬದಲು log v2 divided by v1. according to Boyle's law ನಿಮಗೆ Boyle's law ಅಲ್ಲಿ ಬರುತ್ತೆ v2 divided by v1. v2 divided by v1 is equal to p1 divided by p2 because volume is inversely proportional to pressure. v2 ಇದ್ರೆ p1, v2 divided by v1 is equal to p1 divided by p2. therefore v2 divided by v1 ಬದಲು ನಾವು p1 divided by p2 ಅಂತ ಬರ್ಕೋಬಹುದು. w equal to or ಈ ಈಕ್ವೇಶನ್ ಅನ್ನ ಹಿಂಗೂ ಬರಿಬಹುದು. w is equal to minus 2.303 nRT log p1 divided by p2. see ನಿಮಗೆ ಈ ಡಿರೈವೇಶನ್ ಕೇಳಲ್ಲ, ಬಟ್ ಇದರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅನ್ನು ಕೇಳ್ತಾರೆ. ದೇ ಆಸ್ಕಿಂಗ್ ಫಾರ್ 3 ಮಾರ್ಕ್ಸ್ ಗೆ ಪ್ರಾಬ್ಲಮ್ ಅನ್ನು ಕೇಳ್ತಾನೆ. what is w work done? what is n number of moles of ideal gas? what is r? r is the ideal r is the universal gas constant. it is a constant value. its value is 8.314 joule kelvin per mole and T is the temperature. v2 is the final volume. v1 is the initial volume. ಒಂದು ವೇಳೆ ವಾಲ್ಯೂಮ್ ಕೊಟ್ಟಿಲ್ಲ, ಪ್ರೆಷರ್ ಕೇಳಿರ್ತಾರೆ. ಇಲ್ಲಿ ಎಕ್ಸ್ಪಾನ್ಷನ್ ತಗೊಂತಾ ಇದೀವಲ್ವಾ, ಡ್ಯೂರಿಂಗ್ ಎಕ್ಸ್ಪಾನ್ಷನ್ ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಲ್ವೇಸ್ ಫೈನಲ್ ವಾಲ್ಯೂಮ್ ಅನ್ನೋದು ಇನಿಷಿಯಲ್ ವಾಲ್ಯೂಮ್ ಗಿಂತ ಜಾಸ್ತಿ ಇರುತ್ತೆ. ಮೀನ್ಸ್ v2 is greater than v1. v2 is greater than v1. ನೆಕ್ಸ್ಟ್ ಒಂದು ವೇಳೆ ನೀವು v2 divided by v1 ಬದಲು p1 divided by p2 ಅಂತಾನು ಬರೀಬಹುದು. ನಿಮಗೆ ಈ ಎಕ್ಸ್ಪ್ರೆಷನ್ ಡಿರೈವೇಶನ್ ಇರಲ್ಲ, ಇದರ ಮೇಲೆ ನಿಮಗೆ ಏನಿರುತ್ತೆ ಪ್ರಾಬ್ಲಮ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ದೇ ಆರ್ ಆಸ್ಕಿಂಗ್ ಫಾರ್ 3 ಮಾರ್ಕ್ಸ್ ಗೆ ಕೇಳ್ತಾರೆ. I will give an example for the problem based on work done by an isothermal reversible expansion. So here calculate the work done. Very important to ನಿಮಗೆ ಇಲ್ಲಿ ಬರೀ ಪ್ರಾಬ್ಲಮ್ಸ್ ಕೇಳ್ತಾರೆ, ಡಿರೈವೇಶನ್ ಕೇಳಲ್ಲ. ಇದು ಬರೀ ಪ್ರಾಬ್ಲಮ್ಸ್ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ when 3 mole of an ideal gas expand isothermally. 3 mole of ideal gas ಅನ್ನೋದು expand ಆಗ್ತದೆ, that is isothermally. It means at a constant temperature and reversibly from 15 liters to 30 liters. Means it is the volume.
ವಾಲ್ಯೂಮ್ ಫಸ್ಟ್ ಇನಿಷಿಯಲ್ ವಾಲ್ಯೂಮ್ ಆಫ್ ಐಡಿಯಲ್ ಗ್ಯಾಸ್ ಎಷ್ಟಿತ್ತು 15 ಲೀಟರ್ಸ್ ಇತ್ತು, ದಟ್ ಈಸ್ V1 ಅಂಡ್ ಇದು ಎಕ್ಸ್ಪ್ಯಾಂಡ್ ಟು ಎಷ್ಟು ಲೀಟರ್ಸ್ 30 ಲೀಟರ್ಸ್. ಅಂದ್ರೆ 15 ಲೀಟರ್ಸ್ ಇರೋ ಐಡಿಯಲ್ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಫ್ರಮ್ 15 ಲೀಟರ್ಸ್ ಟು 30 ಲೀಟರ್ಸ್ ಅಟ್ ಎಷ್ಟು ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್. ನಾವು ಕ್ಯಾಲ್ಕುಲೇಟ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. therefore work done W is equal to, what is the expression for work done by isothermal reversible expansion, that is W is equal to minus 2.303 N or T log V2 by V1. V2 by V1. now ಇಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. ಗಿವನ್ ಅನ್ಕೊಳ್ಳಿ W ಕ್ಯಾಲ್ಕುಲೇಟ್ ಮಾಡಬೇಕು. 3 mole means N value 3 moles. 3 moles. What is the value of N? Number of moles. 3 moles. What is the value of R? 8.314 joule per Kelvin per mole. And expand isothermally and reversibly from 15 liters to 30 liters. ಇಲ್ಲಿ V1 ಅನ್ನೋದು 15 liters initial volume. Final volume ಎಷ್ಟು 30 liters. 30 liters and temperature ಕೊಟ್ಟಿದ್ದಾರೆ. What is the value of temperature? 27 degree Celsius. You must convert it to Kelvin scale convert ಮಾಡಬೇಕು. 27 ಗೆ 273 ಅನ್ನು ಆಡ್ ಮಾಡಿ Kelvin scale ಅಲ್ಲಿ ಬರುತ್ತೆ. 27 plus 73 that is 300 Kelvin. ಈ ವ್ಯಾಲ್ಯೂಸ್ ಅನ್ನು ನಿಮ್ಮ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ we get about that is minus 2.303. what is the value of N? 3. what is the value of R? 8.314 into, and what is the value of temperature? 300 into log V2, that is 30, V1 is 50. 50 ones are 15 are 2s are means log 2 ಬರುತ್ತೆ. ಇಲ್ಲಿ ನಿಮಗೆ log 2 ಬರುತ್ತೆ. log ನೋಡೋದು ನಾನು ಇಲ್ಲಿ ಹೇಳ್ಕೊಡಕ್ಕಾಗಲ್ಲ, ನಿಮ್ಮ ಕ್ಲಾಸ್ ಮಾತ್ರ ಹೇಳ್ಕೊಡ್ತೀನಿ. ಬಟ್ ದ ವ್ಯಾಲ್ಯೂ ಆಫ್ log 2 is 0.3010 is the value of log 2. log 2 ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕ್ಲಾಸ್ ಬಂದ್ಮೇಲೆ ನಿಮ್ಗೆ ಯಾವ ತರ ಲಾಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೈನಸ್ 2.303 into 3 ಏನ್ ಬರುತ್ತೆ ಅಂದ್ರೆ 3 2s are 6.33s are 909 into 8.314 into 300 into, what is the value of log 2? 0.3010. Calculate ಮಾಡಿ, multiply ಮಾಡಿ. what is the value? that is minus 5187 joules ಬರುತ್ತೆ. convert into kilojoules, point ಇಲ್ಲಿದೆ kilojoules, that is minus 5187 into 10 to the power of minus 3 kilojoule. ನಾನು ಇಲ್ಲಿ ಕಿಲೋ ಅಂತ ಬರ್ಕೊಂತ ಇದ್ದೀನಿ ಅಂದ್ರೆ ಅದರ ಆಪೋಸಿಟ್ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಯಾಕಂದ್ರೆ ಕಿಲೋ ಅಂದ್ರೆ 10 to the power of plus 3, ಇದು 10 to the power of minus 3, 10 to the power of minus 3, 10 to the power of plus 3, 10 to the power of 0, 10 to the power of 0 is nothing but 1. ಮತ್ತೆ joule ಬಂದಿರುತ್ತೆ ಸೇಮ್ ವ್ಯಾಲ್ಯೂ. that is equal to ಪಾಯಿಂಟ್ ಇಲ್ಲಿದೆ, ಈ ಕಡೆ ಶಿಫ್ಟ್ ಮಾಡಿ ಇನ್ಕ್ರೀಸ್ ಆಗುತ್ತೆ ಪವರ್. minus 2 minus 1 0, that is 5.187 kilojoule is the work done. once again here calculate the work done when a 3 mole of ideal gas expand isothermally and reversibly from 15 liters to 30 liters. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು. when a 3 mole, moles are denoted by the symbol N. N value is 3 mole of an ideal gas expand isothermally and reversibly from 15 liters to 30 liters. liters ಅಲ್ಲಿ ಮೆಜರ್ ಮಾಡೋದು ಏನನ್ನ? ವಾಲ್ಯೂಮ್ ಅನ್ನ. therefore ಇಲ್ಲಿ ವಾಲ್ಯೂಮ್ V1 ಅನ್ನೋದು ಇನಿಷಿಯಲ್ ವಾಲ್ಯೂಮ್ ಎಷ್ಟು 15 ಲೀಟರ್ಸ್ ಎಕ್ಸ್ಪಾನ್ಷನ್ ಆಗ್ತದೆ, ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. therefore V2 is equal to 30 liters. ನೀವು ಇದೇನಾದ್ರೂ ಚೇಂಜ್ ಮಾಡಿದ್ರೆ ಅಂದ್ರೆ V1 ಅನ್ನೋದು 30, V2 ಅನ್ನೋದು 15
15 ಬರುತ್ತೆ, ನಿಮಗೆ ವ್ಯಾಲ್ಯೂ ಅವಾಗ ಬೇರೆ ಬರುತ್ತೆ. therefore ನೆನಪಿಲಿ ಎಕ್ಸ್ಪಾನ್ಷನ್ ಆಗ್ತದೆ ಅಂದ್ರೆ ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಇನಿಷಿಯಲ್ ವಾಲ್ಯೂಮ್ ಕಡಿಮೆ ಇರುತ್ತೆ. ಅಂದ್ರೆ ಇನಿಷಿಯಲ್ ವಾಲ್ಯೂಮ್ V1, ಫೈನಲ್ ವಾಲ್ಯೂಮ್ V2. therefore V1 is 15 liters, V2 is 30 liters at 27 degrees Celsius. Temperature 27 degrees Celsius. Convert it into Kelvin by adding 273. Therefore we get a 300 Kelvin. Now what is the expression for work done isothermally and reversible expansion, that is W is equal to minus 2.393 energy log V2 divided by V1. To substitute ಮಾಡಿ values ಅನ್ನ minus 2.393 into n value is 3, r value is 8.314, t value is 300, log V2 divided by V1 30 divided by 15, 1s are 2s are log 2 ಬರುತ್ತೆ, log 2 value is 0.3010. therefore ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ we get 5187 joules ಬರುತ್ತೆ. ಕನ್ವರ್ಟ್ into kilojoules. kilojoules ಕನ್ವರ್ಟ್ ಮಾಡಕ್ ಬರಲಿಲ್ಲ, ಜೌಲ್ಸ್ ಅಲ್ಲೇ ಇದೆ kilojoules. ಇಲ್ಲಿ k ಹಾಕೊಂತ ಇದೀನಿ ಅಂದ್ರೆ ಅದರ ಆಪೋಸಿಟ್ ಮಲ್ಟಿಪಲ್ ಹಾಕೊಂತ ಇದೀನಿ, 10 to the power of -3 10 to the power of -3. ನಾನು ಇಲ್ಲಿ ಶಿಫ್ಟ್ ಮಾಡ್ತಾ ಇದೀನಿ ಡೆಸಿಮಲ್.